ಅವ್ರು ಕಾಂಗ್ರೆಸ್ನಲ್ಲೇ ಓಡಾಡ್ತಕ್ಕಂಥವ್ರು ಅವ್ರಿಗೆ ಓಟ್ ಹಾಕಲ್ಲ ಈ ಸರಿ. ಅವ್ರಿಗೆ ಓಟ್ ಹಾಕಲ್ಲ, ಅದು ಅವ್ರಿಗೆ ಗೊತ್ತಿಲ್ಲ. ಹೆಣ್ಮಕ್ಳು ಹಾಕ್ಬೋದು, ಅವ್ರ ಪಕ್ಷಕ್ಕೆ ಓಡಾಡ್ತಕ್ಕಂತಾರೆ ಅವ್ರಿಗೆ ಓಟ್ ಹಾಕಲ್ಲ. ಇದು ನನ್ನ ಭಾವನೆ, ನಾನು ಹೇಳ್ತಿರೋದು. ಜನಗಳ ಮನಸ್ಸಲ್ಲಿ ಏನಿದೆ ಅಂತಂದ್ರೆ ಅವ್ರ ಪಕ್ಷಕ್ಕೆ ಓಡಾಡಿದ್ರು ಕೂಡ ಅವ್ರಿಗೆ ಓಟ್ ಹಾಕಲ್ಲ. ಗಂಡ್ಮಕ್ಳು ಓಟ್ ಹಾಕಿದೀವ ಇಲ್ಲ, ಹೆಣ್ಮಕ್ಳು ಅಷ್ಟೇ ಓಟ್ ಹಾಕಿದಾರ. 200 ರೂಪಾಯಿ 2000 ರೂಪಾಯಿ ಅವ್ರಿಗೆ ಕೊಡ್ತಾರ ಅಂತಾರೆ. 2000 ರೂಪಾಯಿ ತಗೊಂಡು ಹೋಗ್ತಾರೆ, ಗಂಡ್ರು ಮಾತ್ರ ಇಂಥವ್ರು ಕೆಳಂಗೆ ಇಲ್ಲ ಅವಾಗ. ಅದು ಕೊಟ್ರೆ 3 ತಿಂಗಳಿಗೆ 6 ತಿಂಗಳಿಗೆ ಒಂದೊಂದು ಟೈಮ್ ಬರ್ತೈತಿ. ಈಗ ಎಲೆಕ್ಷನ್ ಬಂದಿದೆ ಅಂತ ಸಿದ್ದರಾಮಯ್ಯನವ್ರು 100 ಕೋಟಿ ರೂಪಾಯಿ ದಾವಣಗೆರೆ ಕೊಟ್ಟಿದ್ದೀವಿ ಅಂತಾರೆ. ಇನ್ನು 2 ವರ್ಷದ 100 ಕೋಟಿ ರೂಪಾಯಿ ಬಳಕೆ ಆದ್ರೆ ಬರ್ತೈತೆ ಅಷ್ಟೇ. ಅವ್ರು ಗೆಜೆಟೆಡ್ ಪಾಸ್ ಮಾಡಿ 100 ಕೋಟಿ ಬಿಡುಗಡೆ ಮಾಡೋಕ್ಕೆ ವರ್ಷ, ಗೆಜೆಟೆಡ್ ಪಾಸ್ ಮಾಡಿ ಬಿಡುಗಡೆ ಆಗೋಕ್ಕೆ 1 ವರ್ಷ ಆಗುತ್ತೆ. ಇನ್ನೊಂದು ವರ್ಷ ವರ್ಕ್ ಆರ್ಡರ್ ಮಾಡೋಕ್ಕೆ ಕಾಂಟ್ರಾಕ್ಟ್ದಾರ ಅವರು ಇವರು ಅನ್ನೋಕ್ಕೆ 1 ವರ್ಷ ಮುಗಿದೈತಿ. ಇನ್ನೇನು ಅಮೌಂಟ್ ಬಳಕೆ ಆಗ್ತೈತಿ? ತೋರಣಕೆಗೆ ಅಷ್ಟೇ ಇದೆಲ್ಲದು. ಈಗೇನು 5 ಗ್ಯಾರಂಟಿಗಳು ಏನು ಕೊಟ್ಟಿದಾರಲ್ಲ ಕಾಂಗ್ರೆಸ್ ಗೌರ್ಮೆಂಟ್, ತಗೊಂತಿರೋರು ಜನ ತಗೊಂತಾರೆ. ಹೆಂಗಪ್ಪ ಅಂದ್ರೆ ಇದೇ ಗ್ಯಾರಂಟಿನ ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ಜನ ಎಷ್ಟೋ ನೆನ್ಸೋರು. ಬೆಳೆ ಇಲ್ಲ, ಮಳೆ ಇಲ್ಲ, ರೈತರು ನೆನ್ಸೋರು. ಆಮೇಲೆ ವಿದ್ಯಾರ್ಥಿಗಳು ಬಸ್ ಫ್ರೀ ಮಾಡ್ರಿ, ವಿದ್ಯಾರ್ಥಿಗಳು ಬಸ್ ಫ್ರೀ ಮಾಡಿದ್ರೆ ಎಷ್ಟೋ ಜನ ಹೋದರು. ಉತ್ತಮವಾದ ಕೆಲಸ ಮಾಡೋಕ್ಕೆ ಸರ್ಕಾರಕ್ಕೆ ಜನತೆ ನಾವು ಓಟ್ ಹಾಕೋದು. ಹೌದಾ? ಗ್ಯಾರಂಟಿ ಕೊಟ್ಟಿರೋದೇ ಓಟ್ ಹಾಕೋದಕ್ಕೆ, ಹೆಣ್ಮಕ್ಳನ್ನ ಸೆಳೆಯೋದಕ್ಕೆ ಅಷ್ಟೇ. ಈಗ ದಾವಣಗೆರೆ ಕೇಳ್ರಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 2,36,000 ಜನತೆ ಓಟಿದೆ. 2,36,000 ಜನತೆ ದಾವಣಗೆರೆ ದಕ್ಷಿಣದಲ್ಲಿದೆ. ಅದರಲ್ಲಿ 5 ವರ್ಗ ಅಂತಂದು ಬಂದು ಅಲ್ಪಸಂಖ್ಯಾತರು 75-80 ಜನ ಮತದಾರರಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಗಂಡು ಹೆಣ್ಣು ಹೋಲಿಸಿದ್ರೆ ಅದು 12-13 ಸಾವಿರ ರೂಪಾಯಿ, 12-13 ಮತದಾರ ಲೇಡೀಸೇ ಜಾಸ್ತಿ ಇರೋದು ಈ ಒಂದು ಗಣತಿಯಲ್ಲಿ. ಮಹಿಳೆಯರೇ ಜಾಸ್ತಿ, ಪ್ರಾತಿನಿಧ್ಯ ಮಹಿಳೆಯರದ್ದು ಓಟ್ ಜಾಸ್ತಿ ಇರೋದು. 75-80 ಸಾವಿರ ಬರುತ್ತೆ. ಹೌದ್ರಾ? ಐದಿಂದ ಎಲ್ಲ ಸೇರಿದ್ರೆ ಟೋಟಲ್ 230 ಚಿಲ್ಲರೆ ಆಗುತ್ತೆ. ಲಿಂಗಾಯತ 35 ಸಾವಿರ ಇದೆ. ವೀರಶೈವ ಲಿಂಗಾಯತರು, ಬಣಜಿಗರು ಬಂದ್ರು, ಸಾಧುರು ಬಂದ್ರು, ನೊಣೊಬ್ರು ಬಂದ್ರು, ಎಲ್ಲ ಟೋಟಲ್ 35 ಸಾವಿರ. ಈ ಪಂಚಮ ಶಾಲೆಯವ್ರದ್ದು 35 ಸಾವಿರ ಇದೆ. ಈ MLA ಕಳೆದ ಸಾರಿ 30 ವರ್ಷದಿಂದ ಆಡಳಿತ ಮಾಡಿರ್ತಕ್ಕಂಥ ಶ್ರೀಯುತ ದಿವಂಗತ ಶಾಮನೂರು ಶಿವಶಂಕರನವರು 4ರಿಂದ 5 ಬಾರಿ ಕೂಡ ಶಾಸಕರಾದರೂ ಕೂಡ ಅಲ್ಪಸಂಖ್ಯಾತರಿಂದನೇ ಅವರಿಗೆ ಈ ಬಾರಿ ಬಿಟ್ಕೊಡ್ಬೇಕಾಗಿತ್ತು. ನಾನು ನನ್ನ ತದನಂತರ ನಿಮಗೆ ಅಂತಂದು ಹೇಳಿಕೆ ಬಿಟ್ಕೊಡ್ಬೋದಿತ್ತು. ಬಿಟ್ಕೊಟ್ಟು ನೆಕ್ಸ್ಟ್ ಕೇಳ್ಬೋದಿತ್ತು. ಜನತೆ ಬೇಸತ್ತು ಹೋಗ್ಬಿಟ್ಟಾರ್ರಿ, ಎಲ್ಲದೂ ನಮ್ಮ ಮನೆಗೆ ಬೇಕು ಅಂದರೆ ಪಕ್ಷದಲ್ಲಿ ದುಡಿಯೋರು ಯಾರಿಲ್ವಾ? ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ರು ST ಕೊಟ್ಟಿದ್ದಾರೆ. ಕೆಳಮಟ್ಟದ ನಾಯಕ ಹಮಾಲಿ ಮಾಡಿ ದುಡಿಮೆ ಮಾಡ್ಕೊಂಡು ಮೇಲ್ ಬಂದಿರ್ ಬರ್ತಕ್ಕಂಥ ಜನನಾಯಕ ಆತಗೆ ಟಿಕೆಟ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು? ಸದಾನ ಕಾಲ ಜನಾನುರಾಗಿಯಾಗಿ ಎನಿ ಟೈಮ್ ಪಕ್ಷದ ಕಾರ್ಯಕರ್ತರು ಇರ್ಬೋದು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನತೆಗೂ ಕೂಡ ಕರೆದ ಕೈ ಸಿಗುವಂತ ಒಬ್ಬ ನಾಯಕ ಬೇಕು, ಒಬ್ಬ MLA ಬೇಕು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ. ಎನಿ ಟೈಮ್ ಫೋನ್ ಮಾಡಿದ್ರೆ ಕರೀತಾರೆ, ಎತ್ತುತ್ತಾರೆ, ಬರ್ತಾರೆ. ಜನಾನುರಾಗಿ ಕಷ್ಟ ಅಂತಂದ್ರೆ ಕೊಡ್ತಾನೆ, ಮಾಡ್ತಾರೆ. ಇವ್ರ ಮನೆ ಬಾಗಿಲಿಗೆ ಹೋಗಿ ಕೇಳೋದೇ ಏನಾದರೂ ಕಷ್ಟ ಇದೆ. ಇದು ನಾವು ಹೇಳ್ತಿರೋದು ಮಾತು ಒಂದಲ್ಲ. ನೀವು ಪ್ರತಿ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲ್ಲಾದರೂ ಹೋಗ್ರಿ, ನೀವು ನೋಡಿರ್ಬೋದು. ಪ್ರಭಾ ಮೇಡಮ್ ಅವ್ರು ಬಂದಾಗಿರ್ಬೋದು, ಈ ಇವ್ರ್ಯಾರು ಸಮರ್ಥ ಅವರು ಅಭ್ಯರ್ಥಿ ಸಮರ್ಥ ಅವ್ರು ಹೋದಾಗಿರ್ಬೋದು. ನಿಮ್ಮನೆ ಬಾಗಿಲಿಗೆ ಬಂದರೆ ನಾವು ಕಾಯ್ಬೇಕು, ಇಲ್ಲ ಹೋಗ್ರಿ ಅಂತಾರೆ, ಮಧ್ಯಾಹ್ನ ಬರ್ರಿ ಅಂತಾರೆ, ನಾಳೆ ಬರ್ರಿ ಅಂತಾರೆ. ಅಲ್ರಿ, ಅವರು ಸಾವಿರಾರು ಕೋಟಿ ಹೊಡೆಯೋರು ಜನತೆನ ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ ಅನ್ನೋದೊಂದು ಹಂಬಲ ಇದೆ, ಒಂದು ಹುಮ್ಮಸ್ಸಿದೆ ಅವರಲ್ಲಿ. ಜನನ ಸ್ಪಂದನೆ ಮಾಡಿ ಒಂದು ವಿಶ್ವಾಸಕ್ಕೆ ತಗೊಂಡು ಮತ ಕೆಲಸ ಗೆಲ್ಲಬೇಕು ಅನ್ನೋ ಅಭಿಪ್ರಾಯ ಇಲ್ಲ. ಎಷ್ಟೊತ್ರಿ 2 ದಿನದ ಚೇಂಜ್ ಮಾಡ್ತೀವಿ ಪಾಕಿಸ್ತಾನಲ್ಲಿ ನಾವು ಮುಸ್ಲಿಂ ಜನತೆನ 2 ದಿನದ ಚೇಂಜ್ ಮಾಡ್ತೀವಿ. 3ರಲ್ಲಿ 5,000 ಹೋಗ್ಲಿ ಓಟಿಗೆ ಕೊಡ್ತೀವಿ ಅನ್ನೋ ಒಂದು ಸ್ವಾಭಿಮಾನ ಇದೆ ಅವರಲ್ಲಿ. ಇವತ್ತಿನ ದಿನದಲ್ಲಿ ಸ್ವಾಭಿಮಾನದಿಂದನೇ ರಾಜಕಾರಣ ಮಾಡ್ತಿರೋದು ಜನತೆ. ಒಳ್ಳೆ ಈಗ ನನ್ನ ಒಂದು ಅನುಭವ ಹೇಳ್ಬೇಕು ಅಂದರೆ, ನಾನು ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಾಗೆ ಲಾಸ್ಟ್ 10 ವರ್ಷದಿಂದಗಡೆ ಎಕ್ಸ್ ಕಾರ್ಪೊರೇಟರ್ ತಮ್ಮ ನಾವು BJಪಿಯಿಂದ ಎಕ್ಸ್ ಕಾರ್ಪೊರೇಟರ್ ಅದ. ನಾನು ಈಗ ದಾವಣಗೆರೆ ದೇವಸ್ಥಾನದ ದುರ್ಗಮ್ಮನ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು ಶಾಮನೂರು ಶಿವಶಂಕರಪ್ಪನವರು. ಅವರು ಅದರಿಂದ ಹಿಂದೆ ಯಜಮಾನ್ ಮೋತಿವೀರಣ್ಣವರಿದ್ದು, ಅವ್ರು ತದನಂತರ ಶಾಮನೂರು ಶಿವಶಂಕರಪ್ಪನವರು. ಈಗ ಗೌರವ ಅಧ್ಯಕ್ಷರು ಶಾಮನೂರು ಮಲ್ಲಣ್ಣವ್ರು. ಹೌದ್ರಾ?
ದಾವಣಗೆರೆ ದಕ್ಷಿಣ ಕ್ಷೇತ್ರದ ದುರ್ಗಮ್ಮ ದೇವಸ್ಥಾನ ಪ್ರಸಾದ ನಿಲಯ ಅಂತ ಇದೆ. ಅಲ್ಲಿ ಶಾಲೆ ಇತ್ತು, ಓಲ್ಡ್ ಟೌನ್ ಸ್ಕೂಲ್ ಅಂತ ಇತ್ತು. ನಾನು 5-6ನೇ ಕ್ಲಾಸ್ ಓದಿರ್ತಕ್ಕಂಥದ್ದು ಅಲ್ಲೇ. ನಾನು 7ನೇ ಕ್ಲಾಸ್ವರೆಗೂ ಅಲ್ಲೇ ಓದಿನಿ. ನಾನು ಅವಾಗ ಓದುವಾಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಸಿಟಿ ಬಸ್ ಬರ್ತಿತ್ತು ಅಲ್ಲಿಗೆ. ಎಲ್ಲಿಗೆ? ದುರ್ಗಮ್ಮನ ದೇವಸ್ಥಾನ ಸರ್ಕಲ್ ಸಿಟಿ ಬಸ್ ಬರ್ತಾ ಇತ್ತು. ಸಿಟಿ ಬಸ್ ಬರ್ತಾ ಇತ್ತು. ಬೆಳಗ್ಗೆ 9 ಗಂಟೆ 9:30 ಬರೋದು, ಮತ್ತೆ ಮಧ್ಯಾಹ್ನ 2:30 3 ಗಂಟೆ ಬರೋದು, ಮತ್ತೆ ಸಂಜೆ 5:30 ಬರೋದು. ಈಗ ಯಾವ ಸಿಟಿ ಬಸ್ ಬರ್ತಾ ಇಲ್ಲ. ಒಂದು ಸರ್ಕಲ್ಗೆ ಎಂಡು. ಈ ಕೆಳಗಿರೋದು ಈ ಕಡೆಗೆ ಎಲ್ಲ ಎಲ್ರಿ ಡಿಮ್ಯಾಂಡ್ ಮಾಡೋದಲ್ಲ. ಶಾಸಕರಾಗಿ ಗೆದ್ದಂಥವ್ರು ನನ್ನ ಕ್ಷೇತ್ರದಾಗಿರೋ ಜನತೆಗೆ ಏನು ಮಾಡಬೇಕು ಅನ್ನೋದು ಅವ್ರು ತಿಳ್ಕೋಬೇಕು. ಈಗ ಒಂದು ರೋಡ್, ಈಗ ಉದಾಹರಣೆಗೆ BS ಅಂಗಡಿಯಿಂದ ಬರ್ತೀವಲ್ಲ, ಮೇಲೆ ಒಂದು ಸರ್ಕಲಿಂದ ಇದು ಗಡಿಯಾರಕೊಂಬದಿಂದ ಬರ್ತೀವಿ. ಗಡಿಯಾರಕೊಂಬದಿಂದ ಬಂದು BS ಅಂಗಡಿ ಬರೋ ದಾರಿಯಲ್ಲಿ ಒನ್ ವೇ ಆಗಿದೆ ಅದು. ಹೌದ್ರಾ? ಇಲ್ಲಿ ಗಣಪತಿ ದೇವಸ್ಥಾನ ಹತ್ರ ಒನ್ ವೇ ಮಾಡ್ರಿ. ಬಸ್ ಹಿಂಗೆ ಬಂದು ಹಿಂಗೆ ಹಂಗೆ ಮಾಡ್ರಿ. ಗಣಪತಿ ದೇವಸ್ಥಾನ ಹತ್ರ ಬಂದು ಒಂದು ಸರ್ಕಲ್ ಡಿಮ್ಯಾಂಡ್ಸ್ ಅವ್ರಿಗೆ ಹೇಳಿದಿರಾ ನೀವು? BJP ಗೌರ್ಮೆಂಟ್ ಇದ್ದಾಗ ಅದಕ್ಕೆ ಪ್ರಯತ್ನ ಮಾಡಿದ್ವಿ. ಹಾಲಿ ಶಾಸಕರು ಇರ್ತಕ್ಕಂಥವ್ರು ಅದಕ್ಕೆ ಸ್ಪಂದಿಸಬೇಕಾಗಿತ್ತು, ಸ್ಪಂದಿಸಲಿಲ್ಲ. ಸರಿ, ಈಗ ಆಯ್ತು, ಅದು ಮಾತಾಡೋಣ. ಈಗ 30 ವರ್ಷ ಅವ್ರ ಮನೆತನನೇ ಆಳಿದ್ದಾರೆ. ಇನ್ನು 2 ವರ್ಷ ಯಾರಿಗಾದ್ರು ಬೇರೆಯವರು ಬಿಟ್ಕೊಟ್ಟಿದ್ದಾರೆ, ಅವ್ರ ಮರ್ಯಾದೆ ಜಾಸ್ತಿ ಆಗ್ತಿತ್ತು ಏನೋ ಗೊತ್ತಿಲ್ಲ. ಸೊ ಅದು ಈ 2 ವರ್ಷದಲ್ಲಿ ಸಮರ್ಥ ಅವ್ರಿಗೆ ಇದೊಂದು ಚಾಲೆಂಜಸ್ಸು. ಈ 2 ವರ್ಷದಲ್ಲಿ ಅವ್ರು ಜನಗಳಿಗೆ ಹೆಂಗೆ ಸಿಗ್ತಾರೋ ಅಷ್ಟು ನೆಕ್ಸ್ಟ್ ಇನ್ನೊಂದು 5 ವರ್ಷಕ್ಕೆ ಪೋಸ್ಟ್ಪೋನ್ ಮಾಡ್ಕೊತಾರೆ. ಜನಗಳಿಗೆ ಸಿಗೋದು ಮಟ್ಟದ್ದು ಸೆಕೆಂಡ್ರಿ. ಜನಗಳಿಗೆ ಸಿಗ್ತಾರೆ ಅನ್ನೋದು ಒಂದು ಭಾವನೆ. ಆದರೆ ಎರಡನೇದಾಗಿ ಏನಪ್ಪ ಅಂದರೆ ಯುವಕನ್ನ ಅವನ ಮೆಂಟಾಲಿಟಿ ಏನು. ಅವರು ಫಾರಿನಲ್ಲಿ ಓದಿ ಬಂದಿರ್ಬೋದು. ಈಗ ಇದ್ದಂಥವ್ರೆಲ್ಲರೂ ಫಾರಿನಾಗೆ ಓದಿಸೋದು ಮಕ್ಕಳು. ನಾನು ಇದ್ದಂತನೇ ಇದ್ದಂದ್ರೆ ನನ್ನ ಮಕ್ಕಳನ್ನ ಫಾರಿನಿಗೆ ಕಳಿಸ್ತೀನಿ, ನೀವು ಕಳಿಸ್ತೀರಾ. ಒಂದು ಒಳ್ಳೆ ವಿದ್ಯೆ ತಗೊಳ್ಳಿ, ಚೆನ್ನಾಗಾಗಲಿ ಅಂತಂದು. ಇಲ್ಲಿರೋದು ಯಾರು? ಎಲ್ಲ ನಿರ್ಗತಿಕರೇ ದಕ್ಷಿಣದಲ್ಲಿರೋದು. ಇಲ್ಲಿ ಬಂದಿರತಕ್ಕಂಥ 350-400 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ದುಡ್ಡನ್ನ ಉತ್ತರಕ್ಕೆ ಒಯ್ದು ಹಾಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣ ಜನತೆ ಏನ್ ಮಾಡಿದ್ರು ಹಂಗಾರೆ? ಉತ್ತರ ಇವರೇ MP, ಇವರೇ MLA, ಇವ್ರದೇ ಕೌನ್ಸಿಲೆಂಟ್, ಜಿಲ್ಲಾ ಉಸ್ತುವಾರಿ ಸಚಿವರು ಇವರೇ. ಅಲ್ಲ, 30 ವರ್ಷ ದಾವಣಗೆರೆ ಜನ ಆ ಫ್ಯಾಮಿಲಿನೇ ಗೆಲ್ಸ್ಕೊಂಡ್ ಬರ್ತಿದ್ಯಲ್ಲ. ದಾವಣಗೆರೆ ಜನ ಅಷ್ಟು ಬುದ್ಧಿವಂತರು ಅಥವಾ ದಡ್ರ ಅಂತ? ಬುದ್ಧಿವಂತರು ಇದ್ದಾರೆ, ಕೆಲವು ದಡ್ರು ಇದ್ದಾರೆ. ಕೆಲವರು ಹಿಂದೆ ಇರ್ತಕ್ಕಂಥ ಜನಾನುರಾಗಿಗಳು ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ಮಠನು ನನಗೆ ತಿಳಿದಂಗೆ ಅಜ್ಜಾರು ವೀರಶೈವ ಮಹಾಸಭಾದ ಅಧ್ಯಕ್ಷರಿದ್ದರು. ಅವ್ರು ಎಲ್ಲ ಜನತೆಗೆ ಸ್ಪಂದಿಸ್ತಿದ್ರು, ಎಲ್ಲರ ಹತ್ರನೂ ಚೆನ್ನಾಗಿದ್ರು. ಇವ್ರು ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥವ್ರು ಕೆಲವರು ಅಜ್ಜನ ಕಡೆ, ಕೆಲವರು ಮಲ್ಲಣ್ಣರ ಕಡೆ. ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥವ್ರು ಕೆಲವರು ಅಜ್ಜನ ಕಡೆ, ಕೆಲವರು ಮಲ್ಲಣ್ಣರ ಕಡೆ. ಈಗ ಕಾಂಗ್ರೆಸ್ ಗೆಲ್ಲಬೇಕು ಅಂತಂದ್ರೆ ಏನು ಮಾನದಂಡಗಳಿದೆ? ಇಲ್ಲಿ BJP ಗೆಲ್ಲಬೇಕು ಏನು ಮಾನದಂಡಗಳಿದೆ? ಸರ್, ಈಗ BJP ಗೆಲ್ಲಬೇಕು, ಕಾಂಗ್ರೆಸ್ ಗೆಲ್ಲಬೇಕು ಅಂದರೆ ಈಗ ಜನ ಮತದಾರರು ನಿರ್ಣಾಯಕರು. ಹೌದು, ನಾವು ನೀವು ಹೇಳ್ದಂಗೆ ಕೇಳಲ್ಲ. ನಿರ್ಣಾಯಕರು ಮತದಾರರು. ಈಗ ಜನತೆಗೆಲ್ಲ ಗೊತ್ತಿದೆ, ಇವ್ರು ಮಂತನಿಕೆ ಎಲ್ಲದು ಬೇಕಲ್ಲಪ್ಪ. ನಾವೇನು ಮಾಡಿದ್ವಿ, ಪಕ್ಷದಲ್ಲಿ ಇರೋರು ಏನು ಮಾಡಿದ್ರು. ಈಗ ನಮ್ಮಲ್ಲೇ ಇದ್ದರು, BJPಯಲ್ಲೇ ಯಶವಂತರಾವ್ ಇದ್ದರು, ಅಜಯ್ ಕುಮಾರ್ ಅವರು ಕೇಳಿದ್ರು, ಕೋಳನಹಳ್ಳಿ ಸತೀಶ್ ಅವರು ಕೇಳಿದ್ರು, ಬೇರೆ 7 ಜನ ಅಭ್ಯರ್ಥಿಗಳು ಇದ್ದರು. ಹೌದ್ರಾ? ಆದರೂ ಕಟ್ಟ ಕಡೆಯ ಅಭ್ಯರ್ಥಿ ಒಬ್ಬ ಬಡತನದಿಂದ ಬಂದಿರತಕ್ಕಂಥನಿಗೆ ಕೂಡ STಗೋಸ್ಕರ ಕೊಟ್ಟು 5ಇಂದವರೆಗೂ ಒಂದು ಇರಲಿ ಸರಿ ನೋಡೋಣ ಅಂತ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿ ಮಠ ಅವರು ಕೊಟ್ಟರು ಲಿಂಗಾಯತ ಸಮುದಾಯಕ್ಕೆ. ಹೌದ್ರಾ? ಯಾರು ಅಪೋಸ್ ಮಾಡಿಲ್ಲಲ್ಲ. ಇವತ್ತವರೆಗೂ ಎಲ್ಲರೂ ಒಗ್ಗೂಡೆ ಮಾಡ್ತಾ ಇದೀವಲ್ಲ. ನಮ್ಮ ಪಕ್ಷದಲ್ಲಿ ಜಾತಿ ರಾಜಕಾರಣ ಅನ್ನೋದಿಲ್ಲ, ಯಾವುದೇ ಥರದ ಜಾತಿ ರಾಜಕಾರಣ ಅನ್ನೋದಿಲ್ಲ. ಈಗ ಜಾತಿ ಕಾರಣ ಈಗ ಇಲ್ಲಿ ಸೊ ಗೆಲ್ಲೋದು BJPನ ಕಾಂಗ್ರೆಸ್. ಈಗ SDPನೂ ಕೂಡ ಇದೆ ಸರ್. SDPI ಕೂಡ ಇದೆ. ಆಮೇಲೆ ಅವರಲ್ಲೇ ಮುಸ್ಲಿಮ್ಸರಲ್ಲೇ 15-20 ಜನ ಇಂಡಿಪೆಂಡೆಂಟು ಹಾಕಿದ್ದಾರೆ. ಇಂಡಿಪೆಂಡೆಂಟ್ ಕಂಟೆಂಟ್ ಕೂಡ ಇದೆ. ಹೌದ್ರಾ? ಈಗ ಅವ್ರನ್ನೆಲ್ಲ ಮನವೊಲಿಸೋಕ್ಕೆ ಪ್ರಯತ್ನ ನಡೀತಾನೇ ಅದು ಸತತವಾಗಿ. ರಾಜ್ಯ ಸರ್ಕಾರನೇ ಬಂದು ಕೂತಿದೆ. ಈ ಒಂದು ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು ಒಂದು ಕಂಟೆಸ್ಟ್ ಗೆಲ್ಲಕ್ಕೋಸ್ಕರ ಎಷ್ಟು ನಮ್ಮನೆ ಸರ್ಕಸ್ ಮಾಡ್ತಿದ್ದಾರೆ. ಇವ್ರು ಕೊಟ್ಟಂತ ಗ್ಯಾರಂಟಿ ಜನತೆ ಸಂತೃಪ್ತ ಆಗಿದ್ರೆ ಅವ್ರು ಬರೋ ಅವಶ್ಯಕತೆನೇ ಇದ್ದಿಲ್ಲ ದಾವಣಗೆರೆ ಜಿಲ್ಲೆಗೆ. ಅಷ್ಟು ಅಭಿವೃದ್ಧಿ ಆಗಿದ್ರೆ, ಈ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಜನತೆಗೆ ಅನುಕೂಲ ಆಗಿದ್ರೆ ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥ ರಾಜ್ಯ ಸರ್ಕಾರನೇ ಬಂದು ಕೂರ್ತಕ್ಕಂಥ ಅವಕಾಶ ಇದ್ದಿಲ್ಲ. DCM ಬಂದಿದ್ದಾರೆ. 30 ವರ್ಷ ಗೆದ್ದಂತ ಫ್ಯಾಮಿಲಿ ಒಬ್ಬ ಕ್ಯಾಂಡಿಡೇಟ್ ಗೆಲ್ಲಿಸ್ಕೊಳ್ಳೋದಕ್ಕೆ ಸರ್ಕಾರನೇ ಬಂದು ಕೂತಿದೆ ಅಂದ್ರೆ ಇದ್ರಲ್ಲಿ ಏನ್ ಅರ್ಥ? ಅವ್ರಿಗೆ ಭಯ ಇದೆ. ಈ ಸರಿ ಗ್ಯಾರಂಟಿ ಮೇಲೆ ಅವ್ರಿಗೆ ಒಪ್ಪಿದೆಯಲ್ಲ ಸರ್. ಗ್ಯಾರಂಟಿ ಮೇಲೆ ಗ್ಯಾರಂಟಿ ಒಪ್ಪಿದ್ರೆ ಅವ್ರು ಸರ್ಕಾರನೇ ಯಾಕೆ ಬಂದು ಕೂರ್ತಾ ಇತ್ತು?
ಜನ ಹೊಗಳೋರು, ಓಕೆ ಜನ ಹೊಗಳೋರು. ನಮ್ಗೆ ಇಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ ಹಿಂಗೆ ಹೇಳ್ತಾರೆ. 2,000 ರೂಪಾಯಿ ಹೆಣ್ಮಕ್ಳು ನಮಗೆ ಫ್ರೀ ಕೊಟ್ಟಿದೆ. ಗಂಡಸರು ಏನು ಓಟ್ ಹಾಕಿಲ್ವಾ ನಿಮಗೆ? ಹಂಗಾರೆ ಕುಡಿತಾರೆ ನೀವು, ಅದಕ್ಕೆ ನಿಮ್ಗೆ ಕೊಡಲ್ಲ ಅಂತ ಕಿಂಡಲ್ ಮಾಡಿದ್ರೆ ಎಷ್ಟು ಸಿಟ್ಟು ಬರಲ್ಲ ಸರ್? ಅಲ್ರಿ, ಕುಡಿಯೋಕೆ ರೇಟ್ ಜಾಸ್ತಿ ಮಾಡಿಟ್ರಿ ಈ ರೊಕ್ಕ ತಗೊಂಡು ಹೆಣ್ಮಕ್ಳಿಗೆ ಕೊಡ್ತಾರೆ. ಎಣ್ಣೆ ರೇಟ್ ಜಾಸ್ತಿ ಮಾಡೋದು, ಈ ರೊಕ್ಕ ತೆಗೆದು ಅವ್ರಿಗೆ ಕೊಡೋದು. ಗಂಡನ ಜೇಬಿನ ಕತ್ರಿ ಮಾಡಿ ಹೆಂಡತಿಗೆ ಕೊಡೋದು. ಹೆಂಡತಿಗೆ ಅರ್ಥ ಆಗಲ್ವಲ್ಲ, ನಮ್ಗೆ 2,000 ಬರ್ತಿದ್ಯಾ, ಫ್ರೀ ಬಸ್ ಬರ್ತೀಯಾ, ಹತ್ಕೊಂಡು ಹೋಗ್ತೀನಿ ಅಂತಾರೆ. ಹೌದ್ರಾ? ಅದೇ ಮಾಡಿರೋ ತಪ್ಪು ಮಾನ್ಯ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅದೇ ಮಾಡಿರೋ ತಪ್ಪು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಯಾವ ಕ್ಷೇತ್ರದಾಗ ಆಗಿದಾವ್ರಿ? ಯಾವ MLA ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ 2 ವರ್ಷ ಆದಮೇಲೆ ದಾವಣಗೆರೆ ಜಿಲ್ಲೆಗೆ ಅಂತಂದು 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದಾರಲ್ಲ ಮೊನ್ನೆ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು. ನಾನು ರಾಜ್ಯ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, 224 ಕಾನ್ಸ್ಟಿಟ್ಯೂನ್ಸಿ 225 ಕಾನ್ಸ್ಟಿಟ್ಯೂನ್ಸಿ MLA ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದೀರಾ ಅನುದಾನ? ಎಲ್ಲ ಕ್ಷೇತ್ರದಲ್ಲಿ MLAಗಳು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು, ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ಕೆಲಸ ಮಾಡೋಕ್ಕೆ ಅಂತಾರೆ. 2 ವರ್ಷ ಕಳೆದೋಯ್ತು, 3 ವರ್ಷ ಹತ್ತತ್ರ ಮುಗಿತು. ಯಾವ MLAಗೂ ಅನುದಾನ ಕೊಟ್ಟಿಲ್ಲ. ಇಲ್ಲಿ 100 ಕೋಟಿ ಕೊಟ್ಟರಿಂದ ಇನ್ನೊಂದು MLA ಮಾಡ್ತಾರೆ, ನಮ್ಮ ಕ್ಷೇತ್ರ ಕೊಟ್ಟಿಲ್ಲ. ಅವರೆಲ್ಲ ಅಸಮಾಧಾನ ಮಾಡಿದ್ದಾರೆ ಅಷ್ಟೇ. ಇದು ಜನಕ್ಕೆ ಗೊತ್ತಾಗ್ಲಿ ಅನ್ನೋಂಗೆ ಮಾಡಿರ್ತಾರೆ. ಈಗ ನೀವು ಹೇಳ್ತಿರೋದು, ಈಗ ಕಾಂಗ್ರೆಸ್ನಲ್ಲಿರುವಂತಹ ಕೆಲವರು ಗಂಡಸ್ರೆ ಈ ಗ್ಯಾರಂಟಿಯಿಂದ ರೊಚ್ಚಿಗೆ ಬಿಜೆಪಿಗೆ ಹಾಕ್ಬಿಡ್ತಾರ ಅಂತ ಸರ್ ಹೇಳಲಿಕ್ಕಾಗಲ್ಲ. ಈಗ ಈಗಿರ್ತಕ್ಕಂಥ ಚುನಾವಣೆಯಲ್ಲಿ ಯಾರು ಹೆಂಗೆ ಅನ್ನೋದು ಹೇಳಕ್ ಬರಲ್ಲ. ಜನ ಮತದಾರರು ಈಗಾಗಲೇ ಎಲ್ಲ ಟರ್ನ್ ಆಗಿದ್ದಾರೆ. ಅವ್ರವ್ರ ಮನದಾಳದಲ್ಲಿ ಅವ್ರವ್ರ ಓಟಿನ ಭಾವನೆ ಎಲ್ಲ ತಿಳ್ಕೊಂಡಿದ್ದಾರೆ. ಎಲ್ಲ ಜನಕ್ಕೆ ಗೊತ್ತಿದೆ. ಇವ್ರಿಗೆ ಈ ಸರಿ ತಕ್ಕ ಪಾಠ ಕಲಿಸ್ಲೇಬೇಕು ನಾವು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶ್ರೀಮಂತನ ಮತ್ತು ಒಬ್ಬ ಬಡವನ ವಿರುದ್ಧ ಚುನಾವಣೆ ಇದು. ನಾವು ಒಂದು ಚಾನ್ಸ್ ಈ ಸರಿ ಬಡವನಿಗೆ ಕೊಟ್ಟು ಗೆಲ್ಲಿಸ್ಲೇಬೇಕು ಅನ್ನೋದು ಜನಮನದಲ್ಲಿ ಅದೇ ಹರಿದಾಡ್ತಾ ಇದೆ. ಜನನೂ ಮಾತಾಡ್ತಾ ಇದ್ದಾರೆ. ನೀವು ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿ ಬರ್ರಿ, 35-40 ಹಳ್ಳಿ ಬರುತ್ತೆ ದಾವಣಗೆರೆ ದಕ್ಷಿಣಕ್ಕೆ. ಹೋಗಿ ಬರ್ರಿ, ಜನಗಳ ನಾಡಿ ಮಿಡಿತಾ ನೋಡ್ರಿ. ಅಲ್ರಿ 26-27 ವರ್ಷದ ಯುವಕ, ಆತಗಿನ್ನ ಅವಕಾಶ ಇತ್ತು. ಇನ್ನು 10 ವರ್ಷ 15 ವರ್ಷ ಕಾದು ಮಾಡ್ಬೋದಿತ್ತು. ಈಗ ಒಬ್ಬ MLA ಆಗಿ ನಾನು ಕೇಳೋದಿಷ್ಟೇ, ಮಾನ್ಯ ಇದು ನೀವು ಟಿವಿಯಲ್ಲಿ ಪ್ರಚಾರ ಮಾಡಲೇಬೇಕು, ಇದನ್ನು ದೊಡ್ಡದಾಗಿ ಹೇಳಲೇಬೇಕು. ನಾನು ಹೇಳೋದು, ದಿವಂಗತರಾಗಿರ್ತಕ್ಕಂಥ ಶ್ರೀಯುತ ಶಾಮನು ಶಿವಶಂಕರಪ್ಪ ಅವರು ಇಲ್ಲಿ 4-5 ಸಾರಿ ಪ್ರತಿನಿಧಿ ಆಗಿದ್ದಾರೆ. ಈ ಸರಿ ಅವ್ರ ಮನೆಯವರು ಪ್ರಭಾ ಮಲ್ಲಿಕಾರ್ಜುನ್ ಅವರು MP ಆಗಿದ್ದಾರೆ, ಸಂತೋಷ. SS ಮಲ್ಲಿಕಾರ್ಜುನ್ ಅವರು ಕೂಡ ದಕ್ಷಿಣ ಕಡೆಗೆ 2 ಟೈಮ್ ಅವರು ಗೆದ್ದಿದ್ದಾರೆ. ಅವ್ರ ಅಪ್ಪರು MP ಆದಾಗ 1 ಟೈಮ್ ದಕ್ಷಿಣಕ್ಕೆ ನಿಂತದೆ, ಫಸ್ಟ್ ಎಲೆಕ್ಷನ್ ಚುನಾವಣೆ ಅವ್ರು ಗೆದ್ದಿರೋದು. ಅವ್ರು MP ಆದಾಗ ಕಾನ್ಸ್ಟಿಟ್ಯೂನ್ಸಿ ಖಾಲಿ ಆದಾಗ ಮಲ್ಲಣ್ಣವ್ರು ನಿಂತು ಗೆದ್ದಿರೋದು. ಹೌದ್ರಾ? ವಿಧಾನಸಭೆ ಕಲಾಪದಲ್ಲಿ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಸರ್ಕಾರ ಯಾವ್ದಾರ ಇರ್ಬೋದು, ನಾನು ಕೇಳೋದು ನನ್ನ ಕ್ಷೇತ್ರಕ್ಕೆ ನನಗೆ ಇಂಥದ್ದು ಬೇಕು, ನನಗೆ ಇಂಥದ್ದು ಮಾಡಿಕೊಡ್ರಿ ಮಾನ್ಯ ಸಭಾಪತಿಗಳೇ, ನನ್ನ ಕ್ಷೇತ್ರಕ್ಕೆ ಇಂಥದ್ದು ಬೇಕು, ಇಂಥದ್ದಿಲ್ಲ ಅಂತ ಯಾವತ್ತು ಎದ್ದು ತಟ್ಟಿ ಮಾತಾಡಿದರೆ ನಿಮ್ಮ ಚುನಾವಣೆ ನೀವೇನು ಸಮೀಕ್ಷೆ ಮಾಡ್ತಾ ಇದ್ದೀರಲ್ಲ, ಎಲ್ಲ TV ಚಾನಲ್ನ ತೆಗೆದು ನೋಡ್ರಿ. ವಿಧಾನಸಭೆ ಕಲಾಪದ್ದು ಸಿಗುತ್ತೆ, ಸಿಗ್ಲಿಂದಂಗೆ ಏನಿರಲ್ಲ ರೆಕಾರ್ಡಿಂಗ್. ಯಾವ ಕಾನ್ಸ್ಟಿಟ್ಯೂನ್ಸಿ ಮುಖಾಂತರ ಇವ್ರೇನು ಉತ್ತರ ದಕ್ಷಿಣದಲ್ಲಿ ಗೆದ್ದಿದಾರಲ್ಲ, ನನ್ನ ಕ್ಷೇತ್ರಕ್ಕೆ ಇಂಥದ್ದು ಬೇಕು, ಇಂಥದ್ದು ಕೊರತೆ ಇದೆ ಅಂತಂದು ಕ್ಷೇತ್ರದ ಪರವಾಗಿ ವಿಧಾನಸಭೆ ಕಲಾಪದಲ್ಲಿ ಯಾವತ್ತು ಮಾತಾಡಿದಾರೆ ಅದು ಇಷ್ಟು ತೆಗೆದು ನೋಡ್ರಿ ನೀವು. ಸೊ ಹಾಗಾದ್ರೆ ಕೇಳಿದವರು ಕೊಟ್ಟಿದ್ದಾರಾ ಅಂತ ಏನಾದ್ರು? ಯಾವ್ದು 100 ಕೋಟಿ ಅಲ್ಲ ಈಗ ಹೇಳಿದಲ್ಲ, SS ಮಲ್ಲಿಕಾರ್ಜುನ್ ಅವರು ವಿಧಾನಸಭೆಗೆ ನಿಂತ್ಕೊಂಡು ಏನು ಡಿಮ್ಯಾಂಡೇ ಮಾಡಿಲ್ಲ, ನಮ್ಮ ಕ್ಷೇತ್ರಕ್ಕೆ ದುಡ್ಡು ಕೊಡಿ ಅಂತ ಡಿಮ್ಯಾಂಡೇ ಮಾಡಿಲ್ಲ ಅಂತ ಹೇಳಿದ್ರು. ಅವ್ರು ಡಿಮ್ಯಾಂಡ್ ಮಾಡಲಿಲ್ಲ ಅಂದ್ರೂ ಕೂಡ ಕೊಟ್ಟಿದ್ದಾರಾ ಅಂತ? ಡಿಮ್ಯಾಂಡ್ ಮಾಡ್ಲಿಂದ ಯಾರು ಕೊಡಲ್ಲ ರೀ, ಹೇಳೋದು ಕೇಳ್ತಾರ. ಈಗ ಯಡಿಯೂರಪ್ಪ ಗೌರ್ಮೆಂಟ್ ಇದ್ದಾಗೂ ಕೂಡ ದಾವಣಗೆರೆಗೆ 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು. BJP ಗೌರ್ಮೆಂಟ್ ಇದ್ದಾಗ ಅಭಿವೃದ್ಧಿ 100 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು. ಇದು ಲಾಸ್ಟ್ ಟೈಮ್ ಆಗಿ ಇರ್ಬೋದು. ಈಗ ಸ್ಯಾಂಕ್ಷನ್ ಮಾಡಿದ್ರಿ ಅಂತ ಹೇಳ್ಕೊಳ್ರಿ, BJPನ ಕಾಂಗ್ರೆಸ್ ಗೌರ್ಮೆಂಟ್ ಯಾವುದೋ ಒಂದು ಟೈಮ್ ಸ್ಯಾಂಕ್ಷನ್ ಮಾಡಿರ್ಬೋದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಉತ್ತಮವಾದ ಆಸ್ಪತ್ರೆ ಇಲ್ಲ. ಹಾಸ್ಪಿಟ್ಲ್ ಬೇಕಂದ್ರೆ ನಾವು ಉತ್ತರಕ್ಕೆ ಹೋಗ್ಬೇಕು, ದಕ್ಷಿಣದಲ್ಲಿ ಹಾಸ್ಪಿಟ್ಲ್ ಇಲ್ಲ. ಒಂದು ಒಳ್ಳೆ ಕಾಲೇಜ್ ಬೇಕಂದ್ರೂ ಕೂಡ ನಾವು ಉತ್ತರಕ್ಕೆ ಹೋಗ್ಬೇಕು, ಒಂದು ಹಾಸ್ಪಿಟ್ಲ್ ಇಲ್ಲ. ಹೆರಿಗೆ ಹಾಸ್ಪಿಟ್ಲ್ ಒಂದಿದೆ, ಅದು ಚಿಕ್ಕದು. ಸೊ ಯಾವುದು ಸವಲತ್ತಿಲ್ಲ, ಹಾಸ್ಪಿಟ್ಲ್ ಇಲ್ಲ, ಕಾಲೇಜ್ ಇಲ್ಲ. 30 ವರ್ಷ ಆಡಳಿತ ನಡೆಸಿ ಅಂತಾರೆ. ರಾಜ್ಯ ಸರ್ಕಾರಕ್ಕೆ ಕೇಳಬಹುದಿತ್ತಲ್ಲ ಇವರು, ನನ್ನ ಕ್ಷೇತ್ರಕ್ಕೆ ಇದು ಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಮಾರ್ಟ್ ಸಿಟಿ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಂ ಏರಿಯಾ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಬಾಂಧವರು ಇರ್ತಕ್ಕಂಥ ಏರಿಯಾದಲ್ಲಿ
ಈಗ ಅದನ್ನು ಸ್ಮಾರ್ಟ್ ಸಿಟಿ ಅಂತಂದು ಒಂದು ಕ್ರೀಡಾಂಗಣ ಮಾಡಿದ್ದಾರೆ. ಎಲ್ಲಿ? ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸ್ಮಾರ್ಟ್ ಸಿಟಿಯಿಂದ ಅನುದಾನದಲ್ಲಿ ಕ್ರೀಡಾಂಗಣ ಮಾಡಿದ್ದಾರೆ. ಹಾಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಮಾಡ್ಬೋದಿತ್ತಲ್ಲ ದಕ್ಷಿಣಕ್ಕೆ. ಚಿಗಟೇರಿ ಫ್ಯಾಮಿಲಿಯವ್ರು ಕೊಟ್ಟಿರ್ತಕ್ಕಂಥ ಗೌರ್ಮೆಂಟ್ ಹಾಸ್ಪಿಟ್ಲ್ ದಾನ ಅದು. ಈಗಿರೋ ಚಿಗಟೇರಿ ಗೌರ್ಮೆಂಟ್ ಹಾಸ್ಪಿಟ್ಲು ಚಿಗಟೇರಿಯವರು ದಾನ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅನೇಕ ಕೊಡುಗೆ ದಾನಿಗಳಿದ್ದಾರೆ. ಅನೇಕ ಕೊಡುಗೆ ದಾನಿಗಳು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮಾಡ್ಬೋದಿತ್ತಲ್ಲ. ಒಂದು ಹಾಸ್ಪಿಟ್ಲ್, ಒಳ್ಳೆ ಹಾಸ್ಪಿಟ್ಲ್ ಮಾಡ್ಬೋದು, ಒಳ್ಳೆ ಕಾಲೇಜ್ ಮಾಡ್ಬೋದು, ಬೇಕಾದಷ್ಟು ಜಾಗ ಇದೆ. ಇನ್ನೂ ತುಂಬಾ ಅಭಿವೃದ್ಧಿ ಆಗ್ಬೇಕಾಯ್ತು, ಮಾಡಿಲ್ಲ. ಸೊ ವಿಧಾನಸಭೆಯಲ್ಲಿ ನಿಂತ್ಕೊಂಡು ನಮ್ಗೆ ಅನುದಾನ ಬೇಕು ಅಂತ ಕೇಳ್ಬೇಕಾಯ್ತು, ಕೇಳಲಿಲ್ಲ. ಜನಗಳಿಗೆ ಮೋಸ ಮಾಡ್ತಿದ್ದಾರೆ. 30 ವರ್ಷ ಅವರೇ ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ, ಮತ್ತೆ ಮಗನ ಕೂಡ ನಿಲ್ಲಿಸ್ಕೊಂಡಿದ್ದಾರೆ. ಇದು ಅಧಿಕಾರ ಕೇಂದ್ರೀಕೃತ ಆಗಬೇಕು, ನಮ್ಮನೆಗೆ ಅಧಿಕಾರ ಬೇಕು ಅನ್ನೋ ದುರಾಸೆ ಅವ್ರಿಗಿದೆ. ಹಾಗಾಗಿ ಈ ಸಲ ಬುದ್ಧಿ ಕಲಿಸ್ತಾರೆ ಅಂತ ನೀವು ಹೇಳ್ತಾರೆ. ಈಗ ಇದು ರಾಜವಂಶಸ್ಥ ಮನೆತನ ಅಲ್ಲ, ರಾಜ ಆಳ್ವಿಕೆನೂ ನಡೀತಾ ಇಲ್ಲ. ಈಗ ರಾಜ 30 ವರ್ಷದಿಂದ ರಾಜನ್ ತರ ಮಾಡ್ಬಿಟ್ಟಿದ್ರಲ್ಲ, ಈಗ ಚೇಂಜ್ ಆಗ್ತೈತಲ್ಲ. ಈ 2026 ಚೇಂಜ್ ಆಗುತ್ತಾ? ಇಲ್ಲಿವರೆಗೂ ಕೂಡ ವೀರಶೈವದ ಮಹಾಸಭಾ ಒಬ್ಬ ಹಿರಿಯ ಅಧ್ಯಕ್ಷರು ಅಂತಂದು ಎಲ್ಲ ಜನತನು ಕೂಡ ಒಂದು ಗೌರವದಿಂದ ಅವರಿಗೆ ಓಟ್ ಹಾಕ್ತಾ ಇದ್ರು, ಹಿರಿಯರು ಅಂತ ಮಾಡ್ತಿದ್ರು. ಈ ಸರಿ ಚೇಂಜ್ ಅಪ್ ನೋಡ್ರಿ, ನೀವೇ ಜನಗಳ ಮನದಾಳದ ಮಾತುಗಳನ್ನ ಚೇಂಜ್ ಅಪ್ ನೋಡ್ರಿ. ಇವ್ರದ್ದು ದೊಡ್ಡ ಮನೆತನ, ದೊಡ್ಡತನ ಅನ್ನೋದಿದ್ರೆ, ದೊಡ್ಡ ಮನೆತನ ದೊಡ್ಡದು ಅನ್ನೋದು ಅನ್ಸ್ಕೊಂಡಿದ್ರೆ ಅಲ್ಪಸಂಖ್ಯಾತರು ಕೇಳಿದ್ರು, ಬೇರೆಯವರು ಇದ್ರು, ಕೊಡ್ಬೋದಿತ್ತು. ದೊಡ್ಡತನ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ನಾನೊಬ್ಬ ಸಣ್ಣ ಪ್ರಜೆ, ಒಬ್ಬ ಸಣ್ಣ ಮತದಾರ, ನಾನು ಒಬ್ಬ ಪಕ್ಷದ ಮುಖಂಡ. ಈಗ ತಾನೇ ಎಜುಕೇಶನ್ ಮುಗಿಸ್ಕೊಂಡು ಬಂದಿರೋ ನಮ್ಮ ಮಗನಿಗೆ ಕೊಡೋಂಥದ್ದಲ್ಲಿ ಏನಿದೆ, ಸ್ವಲ್ಪ ಸಂಖ್ಯಾತರು ಇದಕ್ಕೋಸ್ಕರ ಫೈಟ್ ಮಾಡಿದ್ರೆ, ಇಷ್ಟು ದಿನ ಗೆಲ್ಲಿಸ್ಕೊ ಬಂದಿದ್ರೆ ಒಂದು ಕೊಡ್ಬೋದಾಗಿತ್ತು 2 ವರ್ಷ ಅವಕಾಶನ ಅಂತ ನೀವು ಕೇಳ್ಬೋದಾಗಿತ್ತು. ಬೇಕಾದ್ರೆ 2028 ಆದ್ಮೇಲೆ ಬೇಕಾದ್ರೆ ನೋಡೋಣ ಅಂತ ಅನ್ಬೋದಾಗಿತ್ತು ಅಲ್ವಾ? ಸೊ ಮಗನ ಯಾವುದೋ ಬೇರೆ ಕ್ಷೇತ್ರ ನೋಡ್ಬೋದಾಗಿತ್ತು. ಸರ್ ಎಲ್ಲದೂ ಕೇಳಿದ್ರು, ಎಲ್ಲ ರೀತಿಯಿಂದನೇ ಆಯಿತು. ಈಗ MP ಚುನಾವಣೆಯಲ್ಲಿ ಈಗ ನಿಮ್ಗೆ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡ್ತೀನಿ. ಲಾಸ್ಟ್ ಟೈಮು ಈ ಸರಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಗೆದ್ದಿದ್ದಾರೆ MP ಚುನಾವಣೆಯಲ್ಲಿ. ಆದರೆ ಹಿಂದಿನ ಟೈಮು SS ಮಲ್ಲಿಕಾರ್ಜುನ್ ಅವರಿಗೆ MP ಟಿಕೆಟ್ ಬಂದಿತ್ತು. ನಮಗೆ ಬೇಡ ಟಿಕೆಟು, ನಾವು ಗೆಲ್ಲಕ್ಕಾಗಲ್ಲ ಅಂತಂದು ಅವ್ರದೇ ಪಕ್ಷದ ಜಿಲ್ಲಾ ಅಧ್ಯಕ್ಷ ಆದ್ರಂಥ ಹೊನ್ನಾಳಿ ಕ್ಷೇತ್ರದ HB ಮಂಜಪ್ಪನವ್ರಿಗೆ ತಂದು MP ಟಿಕೆಟ್ ನಿಲ್ಲಿಸಿದ್ರು. ಯಾರಿಗೆ? ಮಂಜಪ್ಪನವರಿಗೆ ಕಾಂಗ್ರೆಸ್ಸಿಂದ MP ಟಿಕೆಟ್ ನಿಲ್ಲಿಸಿದ್ರು. ಸೋತರು. GM ಸಿದ್ದೇಶ್ ಅವರು ಗೆದ್ದರು, BJP ಗೆಲ್ತು. ಈ ಬಾರಿನೂ ಕೂಡ HB ಮಂಜಪ್ಪ ಅವರು ಗೆಲ್ಲಿಸ್ಬೋದಿತ್ತಲ್ಲ. ನನ್ನ ಪ್ರಶ್ನೆ ಸಾರ್ವಜನಿಕವಾಗಿ, ನನ್ನ ಪ್ರಶ್ನೆ, ಲಾಸ್ಟ್ ಟೈಮ್ ಅವ್ರನ್ನ ಹರಕೆ ಕುರಿ ಮಾಡಿ ನಿಲ್ಲಿಸಿ ಅವ್ರನ್ನ ಸೋಲಿಸಿದ್ರಿ. ಈಗ ಸರಿ ನಿಲ್ಲಿಸ್ಬೋದಿತ್ತಲ್ಲ. ಲಾಸ್ಟ್ ಟೈಮ್ ಸೋತಪ್ಪ ನೀವು ನಿತ್ಕ ಅಂತ ನಿಲ್ಲಿಸ್ಬೋದಿತ್ತಲ್ಲ. ಹಾಗೆ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗೂ ಕೂಡ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟು ನೆಕ್ಸ್ಟ್ ಇವರು ಪಡಿಬೋದಿತ್ತು. ಆದರೆ ಆ ಜನಾನುರಾಗಿ ಇಲ್ಲ. ಇವರು ದುಡ್ಡಿನ ದರ್ಪ ಆಸೆಯಿಂದ ಇಟ್ಕೊಂಡು ಜನಗಳಿಗೆ ಏನ್ ತಾನೇ ನೀವು ಸೇವೆ ಮಾಡಕ್ಕೆ ಸರ್ ಎಲ್ಲ ಜನತೆ ಗೊತ್ತಾಗಿದೆ. ನಮ್ಗೆ ಬೇಕು ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನತೆಗೆ ಇಡೀ ಮೂಲೆಗೆ ಹೋಗ್ರಿ, ಮೂಲೆಗೆ ಹೋದ್ರೆ ಜನ ಮಾತಾಡ್ತಾರೆ. ಇಷ್ಟು ಓಪನ್ ಆಗಿ ಮಾತಾಡ್ತಕ್ಕಂಥ ಮತದಾರರು ಯಾರು ಇಷ್ಟು ಓಪನ್ ಹೇಳಲ್ಲ, ರೊಚ್ಚಿಗೆದ್ದವ್ರು ಹೇಳ್ತಾರೆ. ಏನ್ ಹೇಳ್ರಿ, ನಾವೇನ್ ಮಾಡ್ಬೇಕು ಮಾಡ್ತೀವಿ. ದುಡ್ಡು ಕೊಡೋ ಜಾತಿ ಅಂತ ಹೇಳಿ ಗೊತ್ತಿಲ್ಲ, ಏನ್ ಹಾಕ್ಬೇಕು ಅದನ್ನೇ ಹಾಕೋದು. ಈಗ ಇವನ್ ಒಂದು ಉದಾಹರಣೆಗೆ ಇನ್ನೊಂದು ಸ್ಪಷ್ಟೀಕರಣ ಹೇಳ್ಬಿಡ್ತೀನಿ. ಅವ್ರು ಕಾಂಗ್ರೆಸ್ನೆಲ್ಲ ಓಡಾಡ್ತಕ್ಕಂಥವ್ರು ಅವ್ರಿಗೆ ಓಟ್ ಹಾಕಲ್ಲ. ಈ ಸರಿ ಅವ್ರಿಗೆ ಓಟ್ ಹಾಕಲ್ಲ, ಅದು ಅವ್ರಿಗೆ ಗೊತ್ತಿಲ್ಲ. ಹೆಣ್ಮಕ್ಳು ಹಾಕ್ಬೋದು. ಅವ್ರ ಪಕ್ಷಕ್ಕೆ ಓಡಾಡ್ತಕ್ಕಂಥವ್ರೆ ಅವ್ರಿಗೆ ಓಟ್ ಹಾಕಲ್ಲ. ಇದು ನನ್ನ ಭಾವನೆ, ನಾನು ಹೇಳ್ತಿರೋದು. ಜನಗಳ ಮನಸ್ಸಲ್ಲಿ ಏನಿದೆ ಅಂತಂದ್ರೆ, ಅವ್ರ ಪಕ್ಷಕ್ಕೆ ಓಡಾಡಿದ್ರು ಕೂಡ ಅವ್ರಿಗೆ ಓಟ್ ಹಾಕಲ್ಲ, ಓಡಾಡ್ತಾರೆ, ಓಟ್ ಹಾಕಲ್ಲ. ಇದು ಸ್ಪಷ್ಟನೆ. ಇಲ್ಲಿ ನೀವೇ ತಿಳ್ಕೊಂಡ್ರಿ ಈ ಸರಿ ಚುನಾವಣೆ ಹೆಂಗಿದೆ, ಏನಾಗ್ತಾ ಇದೆ, ಏನಾಗ್ಬೋದು ಅಂತ. ಎಸ್, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವಿದ್ದೀವಿ. ಬೆಳಗ್ಗೆಯಿಂದ ಕೂಡ ಸರ್ವೆ ಮಾಡ್ತಾ ಇದ್ದೀವಿ. ಇರೋ ರಾ ಕಂಟೆಂಟ್ನ ಕೊಡ್ತಾ ಇದ್ದೀವಿ. ಯಾವುದು ಎಡಿಟಿಂಗ್ ಅಂತೂ ಇಲ್ಲವೇ ಇಲ್ಲ. ಏನು ಮಾತಾಡೋದು ಅದು ಸ್ಟ್ರೈಟಾಗಿ ಹಂಗೆ ಕೊಡ್ತಾ ಇದ್ದೀವಿ. ಹಾಗೆ ಇಲ್ಲಿ SS ಮಲ್ಲಿಕಾರ್ಜುನ್ ಅವರ ಫ್ಯಾಮಿಲಿನ ಎಷ್ಟು ವರ್ಷ ಅಂತ ಇಲ್ಲಿ ಬದುಕಬೇಕು, ಎಷ್ಟು ವರ್ಷ ಅವ್ರಿಗೆ ಆಸೆಯನ್ನು ಕೊಡಬೇಕು. ಯಾರಿಗಾದ್ರೂ ಒಬ್ಬ ಕಾರ್ಯಕರ್ತನಿಗೋ ಯಾವುದೊಬ್ಬ ಮುಖಂಡನಿಗೂ ಕೊಟ್ಟವನ್ನ ಗೆಲ್ಲಿಸಿ ತಾವು ದೊಡ್ಡವರಾಗ್ಬೋದಾಗಿತ್ತಲ್ವ. ಆ ಅಧಿಕಾರನೂ ಬೇಕು, ಹಣನೂ ಬೇಕು, ಎಲ್ಲ ನಿಮಗೆ ಬೇಕು ಅಂತಂದರೆ ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನ ರೊಚ್ಚಿಗೆದ್ದಿದ್ದಾರೆ. ಇವನು ಗ್ಯಾರಂಟಿ ಕೊಟ್ಟಿದ್ರಿ ಅನ್ನೋ ಕನ್ಫರ್ಮೇಷನ್ ನಿಮಗಿದ್ರು ಕೂಡ, ಗ್ಯಾರಂಟಿಯಿಂದ ಹೆಣ್ಮಕ್ಳು ನಮಗೆ ಓಟ್ ಹಾಕ್ತಾರೆ ಅಂದರೂ ಕೂಡ ಸಿದ್ದರಾಮಯ್ಯನವರು ಇಷ್ಟು ದೊಡ್ಡ ಮಟ್ಟದಾಗಿ ಇಲ್ಲಿ ಬಂದು ಟಿಕಾಣಿ ಓಡೋಂಥದ್ದು ಏನಿತ್ತು, DK ಶಿವಕುಮಾರ್ ಆಗಿರ್ಬೋದು, ಇಡೀ ಸ್ಟೇಟಲ್ಲಿರುವಂಥ ಎಲ್ಲ ದೊಡ್ಡ ಲೀಡರ್ಗಳು ಬಂದು ಇವನ್ನ ಗೆಲ್ಲಿಸ್ಕೊಳ್ಳೋಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಅದು ಯಾಕೆ? ನೀವು ಅಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಅನ್ನೋದ್ರೆ, ನೀವು ಅಲ್ಪಸಂಖ್ಯಾತರ ಪರವಾಗಿ ಇದ್ದೀವಿ ಅನ್ನೋದೇ ಆದರೆ
ನೀವು ಗ್ಯಾರಂಟಿನ ಕೊಟ್ಟಿದ್ದೀವಿ ಅನ್ನೋದಾದರೆ, ಹೆಣ್ಣು ಮಕ್ಕಳನ್ನ ಹೊಲಿಸ್ಕೊಂಡಿದ್ದೀವಿ ಅನ್ನೋದಾದರೆ, ಇಷ್ಟೆಲ್ಲ ಜನ ಬಂದು ಯಾಕೆ ಸರ್ಕಸ್ ಮಾಡ್ತಾ ಇದ್ದೀರಾ? ಈ ಸಲ ಬುದ್ಧಿ ಕಲಿಸ್ಬಿಡ್ತೀವಿ ನಿಮಗೆ, ನೋಡ್ತಾ ಇರಿ 30 ವರ್ಷದ ಕೋಟೆನ ಹೊಡೆದಾಕ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಇದು ಕಾಂಗ್ರೆಸ್ ಅವರ ಕೋಟೆ ಅಲ್ಲ, ಇದು SS ಮಲ್ಲಿಕಾರ್ಜುನ ಅವರ ಕೋಟೆ ಅಲ್ಲ, ಇನ್ನು ಮೇಲೆ ಇದು ಬೇರೆ ಪಕ್ಷದವರ ಕೋಟೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಕೊಡ್ತಾರಂಥ ರೈಟ್ ನ್ಯೂಸ್.